ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೆಂಪೇಗೌಡ. ಸ್ನೇಹಿತರೆ, ಬಾಷ್ಟಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ಮುಗಿಯಿತು. ಒಳ್ಳೆ ರಿಸಲ್ಟು ಬಂತು. BJP 14, JDS 1, ಕಾಂಗ್ರೆಸ್ 3, ಪಕ್ಷೇತರ 1 ಬಂದಿದೆ. ಚುನಾವಣೆ ಎಲ್ಲ ಮುಗೀತು. ಇವಾಗಿರೋಂಥ ಒಂದು ಕುತೂಹಲ ಅಂತಂದರೆ ಬಾಷ್ಟಳ್ಳಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಯಾರಾಗ್ತಾರೆ ಅನ್ನೋ ಒಂದು ನೋಟ. ಬಾಷ್ಟಳ್ಳಿ ಪಟ್ಟಣ ಪಂಚಾಯಿತಿಗೆ ಪ್ರೇಮ್ ಕುಮಾರೇ ಮೊದಲನೇ ಅಧ್ಯಕ್ಷರಾಗ್ತಾರೆ, BJP ಗೆದ್ದರೆ ಅವರೇ ಅಧ್ಯಕ್ಷರಾಗೋದು ಅನ್ನೋ ಒಂದು ಕೂಗು ಕೇಳ್ಬಂದಿತ್ತು. ಅದಕ್ಕೆ ತಕ್ಕನಾಗಿ ಸ್ವತಃ ಕ್ಷೇತ್ರದ ಶಾಸಕರಾದ ಧೀರಜ್ ಮುನಿರಾಜ್ ಅವರೇ ಒಂದು ಹೇಳಿಕೆ ಕೊಟ್ಟಿದ್ರು. ಅಂದರೆ ಬಾಷ್ಟಳ್ಳಿಯಲ್ಲಿ ಏನಾದರೂ BJP ಬಂದರೆ ಪ್ರೇಮ್ ಕುಮಾರೇ ಬಾಷ್ಟಳ್ಳಿ ಪಟ್ಟಣ ಪಂಚಾಯಿತಿಯ ಮೊದಲ ಅಧ್ಯಕ್ಷರು ಅಂತ. ಅದೇ ನಿಟ್ಟಿನಲ್ಲಿ ನೋಡಿದಾಗ ಅವರು ಒಂದು ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ಒಂದು ಪೈಪೋಟಿ ಕಾಣ್ತಾ ಇಲ್ಲ. ಕ್ಯಾಂಡಿಡೇಟು ಇದ್ದರೂ ಕೂಡ, ಎಕ್ಸ್ಟ್ರಾ ಕ್ಯಾಂಡಿಡೇಟು, ಒಂದು ಪರಿಶಿಷ್ಟ ಪಂಗಡದ ಕ್ಯಾಂಡಿಡೇಟ್ ಇದ್ದರೂ ಕೂಡ ಅವರು ಮುಂದೆ ಬಂದು ನಾಮಿನೇಷನ್ ಹಾಕೋದು ಡೌಟಾಗೇ ಇದೆ. ಆದರೆ ಉಪಾಧ್ಯಕ್ಷರ ಓಟಕ್ಕೆ ಒಂದು ಪೈಪೋಟಿ ಇದೆ ಅಂತ ಅನ್ನೋದು ಕಾಣ್ತಾ ಇತ್ತು ಇಲ್ಲಿ. ಆ ವಿಚಾರದಾಗ ನೋಡಿದಾಗ ಮುನಿಶಂಕರ್ ಉಪಾಧ್ಯಕ್ಷ ಸ್ಥಾನದ ಮೊದಲನೇ ರೇಸ್ನಲ್ಲಿದ್ದಾರೆ. ಎರಡನೇ ರೇಸಲ್ಲಿರೋಂಥದ್ದು ರಘುನಾಥ್ಪುರ ವಾರ್ಡ್ನ ಶ್ವೇತಾ ಮುರಳೀಧರ್. ಯಾಕೆ ಎರಡನೇ ರೇಸ್ನಲ್ಲಿ ಇವರು ಇದ್ದಾರೆ ಅಂತಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಮೊದಲನೇ ರೇಸಲ್ಲಿ ಮುನಿಶಂಕರ್ ಯಾಕಿದ್ದಾರೆ ಅಂತಂದು ಹೇಳ್ತಾ ಇದ್ದೀನಿ ಅಂದರೆ, ಮುನಿಶಂಕರು ಧೀರಜ್ ಮುನಿರಾಜ್ ಅವರಿಗೆ ಭಾಳಷ್ಟು ಅತ್ಯಾಪ್ತರಾಗಿದ್ದಾರೆ. ಹಳೆ ರಾಜಕೀಯ ವ್ಯಕ್ತಿ ಅಂತಂದ್ಬಿಟ್ಟು ಮುನಿಶಂಕರ್ಗೆ ಹೆಚ್ಚಿನ ಮನ್ನಣೆ ಕೊಡಬಹುದು. ಇನ್ನೊಂದು ಆ್ಯಂಗಲಲ್ಲಿ ನೋಡಿದಾಗ ಈ ಒಟ್ಟು 19 ಜನ ಕೌನ್ಸಿಲರ್ಗಳಲ್ಲಿ 9 ಜನ ಹೆಣ್ಮಕ್ಳಿದ್ದಾರೆ. 19 ಜನದಲ್ಲಿ 9 ಜನ ಹೆಣ್ಮಕ್ಳಿದ್ದು ಅಧ್ಯಕ್ಷ ಸ್ಥಾನ ಪುರುಷರಿಗದಾಗಿದ್ದಾಗ ಉಪಾಧ್ಯಕ್ಷ ಸ್ಥಾನಕ್ಕೆ ಹೆಣ್ಮಕ್ಳಿಗೆ ಯಾಕೆ ಕೊಡಬಾರ್ದು, ಯಾಕೆ ಕೊಡಬಾರ್ದು ಅನ್ನೋ ಒಂದು ಕೂಗು ಬಾಷ್ಟಳ್ಳಿ ವಲಯದಲ್ಲಿ ಕೇಳಿಬರ್ತಾ ಇದೆ. ಯಾಕಂದರೆ 9 ಜನ ಹೆಣ್ಮಕ್ಳಿದ್ದಾಗ ಹೆಣ್ಮಕ್ಳಿಗೋಸ್ಕರ ಹೋರಾಡಲಿ, ಹೆಣ್ಮಕ್ಳು ಒಂದು ಹಕ್ಕುಗಳನ್ನು ಕೇಳಲಿ, ಈ ಒಂದು ವಿಚಾರದಲ್ಲಿ ಕ್ಷೇತ್ರದಲ್ಲೂ ಹೆಣ್ಮಕ್ಳಿಗೂ ಒಂದು ಮಾನ್ಯತೆ ಕೊಡಿ ಅನ್ನೋ ಒಂದಿದು ಹೆಣ್ಮಕ್ಳಿಂದ ಕೇಳಿಬರ್ತಾ ಇರೋದು ಸುಳ್ಳಲ್ಲ, ಅದು ಸತ್ಯವೇ ಹೌದು. ಈ ವಿಚಾರದಲ್ಲಿ ಅಂತಿಮ ನಿರ್ಣಯ ಕ್ಷೇತ್ರದ ಶಾಸಕರಾದ ಧೀರಜ್ ಮುನಿರಾಜ್ ಅವರದಾಗಿರ್ತದೆ. ಧೀರಜ್ ಮುನಿರಾಜ್ ಅವರು ತಮ್ಮ ಅತ್ಯಾಪ್ತ ಅನ್ನೋ ಒಂದು ರೀತಿಯಲ್ಲಿ ಮುನಿಶಂಕರ್ ಅವ್ರನ್ನ ಗುರುತಿಸಿ ಮುನಿಶಂಕರ್ ಅವ್ರಿಗೆ ಉಪಾಧ್ಯಕ್ಷ ಸ್ಥಾನನ ಕನ್ಸಿಡರ್ ಮಾಡ್ತಾರೋ, ಅಥವಾ ಹೊಸಮುಖ ಶ್ವೇತಾ ಮುರಳೀಧರ್ BJPಯಲ್ಲಿ ಹೊಸಮುಖ, ಅಂದರೆ BJPಯಲ್ಲಿ ಅಂತಲ್ಲ, ರಾಜಕೀಯಕ್ಕೆ ಹೊಸಮುಖ, ಅವ್ರ ರಾಜಕೀಯದಲ್ಲಿ ಮತ್ತಷ್ಟು ಎತ್ತರಕ್ಕೆ ಇರಲಿ, ಇನ್ನೂ ಹೆಣ್ಮಕ್ಳಿಗೆಲ್ಲ ಒಂದು ಸ್ವಲ್ಪ ಹೆಣ್ಮಕ್ಳ ಪರವಾಗಿ ಓಡಾಡಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಶ್ವೇತಾ ಮುರಳೀಧರನ್ ಅಥವಾ ಇನ್ಯಾವುದಾದ್ರು ಕ್ಯಾಂಡಿಡೇಟ್ ಇಲ್ಲ, BJPಯಲ್ಲಿ ಬೇರೆ ಕ್ಯಾಂಡಿಡೇಟ್ ಇಲ್ಲ, ಈಗ ಇರೋದೇ 2 ಕ್ಯಾಂಡಿಡೇಟ್ ಆಗಿರೋದ್ರಿಂದ ಉಪಾಧ್ಯಕ್ಷರಿಗೆ ಶ್ವೇತಾ ಮುರಳೀಧರನ್ಗೆ ಮಣೆ ಹಾಕ್ತಾರೋ ಇಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದರೆ ಇದು ರಾಜಕೀಯ ಯುದ್ಧ. ರಾಜಕೀಯದಲ್ಲಿ ಏನೆಲ್ಲ ಆಗಬಹುದು, ಬೆಳಗ್ಗೆ ಇದ್ದಿದ್ದೆ ಟ್ರೆಂಡ್ ಸಂಜೆ ಚೇಂಜ್ ಆಗ್ಬೋದು, ಸಂಜೆ ಇದ್ದಿದ್ದ ಟ್ರೆಂಡ್ ಬೆಳಗ್ಗೆ ಚೇಂಜ್ ಆಗ್ಬೋದು. ಈ ವಿಚಾರದಲ್ಲಿ ಅಧ್ಯಕ್ಷರು ಫೈನಲೈಸ್ ಆಗಿದೆ, ಪ್ರೇಮ್ ಕುಮಾರ್ ಅನ್ನೋ ಒಂದು ವಿಚಾರ ಕೇಳಿಬಂದಿದೆ. ಇನ್ನು ಉಪಾಧ್ಯಕ್ಷರಿಗೆ ಮುನಿಶಂಕರ್ ವರ್ಸಸ್ ಶ್ವೇತಾ ಮುರಳೀಧರನ್ ಯಾರಾಗ್ತಾರೆ ಬಾಷ್ಟಳ್ಳಿ ಪಟ್ಟಣ ಪಂಚಾಯಿತಿಯ ಮೊದಲ ಉಪಾಧ್ಯಕ್ಷರು, ಕಾದು ನೋಡಬೇಕಾಗಿದೆ. ಹೆಣ್ಮಕ್ಳಿಗೆ ಮಾನ್ಯತೆ ಕೊಡ್ತಾರಾ ಕ್ಷೇತ್ರ ಶಾಸಕರು, ಅಥವಾ ಅತ್ಯಾಪ್ತನಿಗೆ ಮಾನ್ಯತೆ ಕೊಡ್ತಾರಾ ನೋಡಬೇಕಾಗಿದೆ.